ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ ಋಷಿಕೇಶ ಅನ್ನುವ ಭಗವಂತನ ನಾಮದ ಅರ್ಥವನ್ನು ನೋಡೋಣ. ಋಷಿಕ ಅಂದ್ರೆ ಇಂದ್ರಿಯ. ಋಷಿಕಗಳು ಇಂದ್ರಿಯಗಳು ಯಾವ್ದ್ಯಾವ್ದು? ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ. ಋಷಿಕೇಶ ಅಂದ್ರೆ ಇದ್ರದ ಒಡೆಯ, ಅಂದ್ರೆ ಸ್ವಾಮಿ ಅಂತ ಅನ್ಬೋದು, ಇಲ್ಲ ಓನರ್ ಅಂತ ಅನ್ಬೋದು. ಯಾಕೆ ಅಂದ್ರೆ ಇದನ್ನೆಲ್ಲ ಕೊಡೋನು ಭಗವಂತನೇ. ನಮ್ ದೇಹ ಕೊಟ್ಟಿದ್ದಾಗ ನಮ್ ಜೊತೆ ಇವೆಲ್ಲಾನು ಕೊಡ್ತಾನೆ, ಇದೆಲ್ಲಾನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಹೇಗೆ ಅಂದ್ರೆ ಇವಾಗ ನೋಡಿ, ಎಲ್ಲಾರ್ಗು ಒಂದೇ ಏಜ್ಗೆ ಕಣ್ಣು ಪವರ್ ಕಡಿಮೆ ಆಗೋದಾಗ್ಲಿ, ಕಣ್ಣು ಬ್ಲೈಂಡ್ ಆಗೋದಾಗ್ಲಿ, ಇವೆಲ್ಲ ಒಟ್ಟಿಗೆ ಏನಾಗಲ್ಲ. ಕೆಲವು ಜನಕ್ಕೆ ಕೆಲವು ಸಮಯಗಳಲ್ಲಿ ಆಗತ್ತೆ. ಕೆಲವು ಜನಕ್ಕೂ ಹುಟ್ಟೋವಾಗೆ ಕಣ್ಣು ಇಲ್ಲ ಅಥವಾ ಕಿವಿ, ಬಾಯಿ ಈ ತರ ಇಲ್ದೇನೂ ಹುಡ್ತಾರೆ. ಯಾಕೆ ಅಂದ್ರೆ ಅದು ಭಗವಂತ ಅನ್ಕೋಬೇಕು. ನಮ್ಗೆಲ್ಲಾ ಕೊಡ್ಬೇಕು ಅನ್ಕೊಂಡ್ರೆ ಕೊಡ್ತಾನೆ, ಇಲ್ಲ ಬೇಡ ಅನ್ಕೊಂಡ್ರೆ ಕೆಲವು ಕೊಡಲ್ಲ. ಹಾಗಾಗಿ ಈ ಇಂದ್ರಿಯಗಳಿಗೆಲ್ಲದಕ್ಕೂ ಸ್ವಾಮಿ ಶ್ರೀ ಮಹಾವಿಷ್ಣುವೆ. ನಾವು ಹಾಗಾಗಿ ಪ್ರತಿ ದಿವಸವೂ ಶ್ರೀಮನ್ನಾರಾಯಣನ್ನ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕು. ಈ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಿ ತಂದೆ, ಇವೆಲ್ಲ ಚೆನ್ನಾಗಿದೆ ಇವತ್ತಿಗೂ, ಇದಕ್ಕೆ ನಂದು ಧನ್ಯವಾದಗಳು ಅಂತ. ಇದಕ್ಕೆ ಭಗವಂತನಿಗೆ ನಾವು ಇಂದ್ರಿಯಗಳಿಗೆ ಧನ್ಯವಾದಗಳು ಹೇಗೆ ಹೇಳ್ಬೋದು ಅಂದ್ರೆ ನೋಡಿ, ಕಣ್ಣಿಗೆ ದೇವ್ರಿಗೆ ದೀಪ ಹಚ್ಬೋದು, ಕಿವಿಗೆ ಹೂವು ಇಡ್ಬೋದು, ಹೂವುಗಳೆಲ್ಲ ದೇವ್ರಿಗೆ ಪ್ರಿಯವಾಗಿತ್ತು. ಮೂಗಿಗೆ ವಾಸನೆಗೆ ಧೂಪ ಕೊಡ್ಬೋದು, ಆಮೇಲೆ ನಾಲಿಗೆಗೆ ನೈವೇದ್ಯ ಮಾಡ್ಬೋದು. ಚರ್ಮ ಅಂದ್ರೆ ಚರ್ಮದಿಂದ ನಾವು ಸೇವೆ ಮಾಡ್ಬೋದು, ಭಗವಂತನ ಮುಟ್ಟಬೋದು, ಪೂಜೆ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಇವೆಲ್ಲ ಮಾಡಿ ನಾವು ದಿವಸ ಭಗವಂತನಿಗೆ ಧನ್ಯವಾದಗಳು ಹೇಳ್ಬೋದು, ಇಂದ್ರಿಯಗಳನ್ನೆಲ್ಲ ಇಷ್ಟು ಚೆನ್ನಾಗಿಟ್ಟಿದ್ದಕ್ಕೆ. ಹಾಗೆ ಮುಂದಕ್ಕೆ ಕೂಡ ಇದನ್ನೆಲ್ಲ ಚೆನ್ನಾಗಿಟ್ಟು ದೇವ್ರಿಗೆ ಪ್ರಿಯವಾಗಿದ್ದಾಗ ಈ ಇಂದ್ರಿಯಗಳು ಇರೋ ಹಾಗೆ ಆ ಋಷಿಕೇಶ ಅನ್ನೋ ರೂಪವನ್ನೇ ನಾವು ಪ್ರಾರ್ಥನೆ ಮಾಡಬೇಕು. ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆಗೋಸ್ಕರ ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.